ಹಾಯ್ ಹಲೋ ನಮಸ್ಕಾರ ಸ್ವಾಗತ ಯೂಟ್ಯೂಬ್ ಚಾನಲ್ ಎಥಿಕಲ್ ಹ್ಯಾಕಿಂಗ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಡ್ರೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅಡ್ರೆಸ್ ಅಲ್ಲಿ ಎರಡು ರೀತಿಯಾಗಿರುವಂತಹ ವಿಧಗಳಿದೆ. ನಾರ್ಮಲ್ ಆಗಿ ನಾವು ಅದನ್ನ IP ಅಡ್ರೆಸ್ ಮತ್ತೆ ಮ್ಯಾಕ್ ಅಡ್ರೆಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀರಿ. ಸೊ ನಾವು IP ಅಡ್ರೆಸ್ ನ ಲಾಜಿಕಲ್ ಅಡ್ರೆಸ್ ಅಂತ ಕರಿತೀವಿ. ಮ್ಯಾಕ್ ಅಡ್ರೆಸ್ ನಾವು ಫಿಸಿಕಲ್ ಅಡ್ರೆಸ್ ಅಂತ ಗುರ್ತಿಡಿತೀವಿ. ಸೊ ಯಾವುದೇ ಡಿವೈಸ್ ಆಗಿರ್ಲಿ ಅದು ಇಂಟರ್ನೆಟ್ ಗೆ ಕನೆಕ್ಟ್ ಆಗ್ತಾ ಇದ್ರೆ ಅದಕ್ಕೆ ಒಂದು ಅಡ್ರೆಸ್ ಅಸೈನ್ ಆಗಿರುತ್ತೆ. ಅದನ್ನ ನಾವು ಲೋಕಲ್ ಅಡ್ರೆಸ್ ಅಂತ ಕರಿತೀವಿ. ಈ ಲೋಕಲ್ ಅಡ್ರೆಸ್ ಏನ್ ಮಾಡುತ್ತೆ ಅಂದ್ರೆ ಸೊ ನಮ್ಮ ಡಿವೈಸ್ ನ ಐಡೆಂಟಿಟಿಯನ್ನ ಶೋಕೇಶ್ ಮಾಡುತ್ತೆ. ಸೊ ಉದಾಹರಣೆ ಕೊಡ್ಬೇಕು ಅಂದ್ರೆ ನೋಡಿ, ಒಂದು ನಿಮ್ಮ ಲ್ಯಾಪ್ಟಾಪ್ ಅಂತ ತಿಳ್ಕೊಳ್ಳಿ. ಆ ಲ್ಯಾಪ್ಟಾಪ್ ಗೆ ಒಂದು IP ಅಡ್ರೆಸ್ ಅಸೈನ್ ಆಗಿರುತ್ತೆ. ಅದು ನಿಮ್ಮ ಲೋಕಲ್ IP ಅಡ್ರೆಸ್ ಆಗಿರುತ್ತೆ. ಈ ಲೋಕಲ್ IP ಅಡ್ರೆಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಡಿವೈಸ್ ನ ಐಡೆಂಟಿಟಿಯನ್ನ ಶೋಕೇಶ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದರ ಜೊತೆಗೆ ನೀವು ಇಂಟರ್ನೆಟ್ ಸರ್ವಿಸ್ ಯೂಸ್ ಮಾಡ್ತಾ ಇದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಒಂದು IP ಅಡ್ರೆಸ್ ನಿಮ್ಗೆ ಅಸೈನ್ ಆಗುತ್ತೆ. ಆ ಅಸೈನ್ ಆಗಿರುವಂತಹ IP ಅಡ್ರೆಸ್ ಯಾವಾಗೂ ಪಬ್ಲಿಕ್ IP ಅಡ್ರೆಸ್ ಆಗಿರುತ್ತೆ. ಇದು ನಿಮ್ಗೆ ಇಂಟರ್ನೆಟ್ ಆಕ್ಸೆಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದೇ ರೀತಿ ಇಂಟರ್ನೆಟ್ ಅಡ್ರೆಸ್ ಅಲ್ಲಿ ಎರಡು ರೀತಿಯಾಗಿರುವಂತಹ IP ಅಡ್ರೆಸ್ ಗಳಿದೆ. ಮೊದಲಿಗೆ ಒಂದು ಸ್ಟ್ಯಾಟಿಸ್ಟಿಕ್ IP ಅಡ್ರೆಸ್, ಅದರ ನಂತರ ಡೈನಾಮಿಕ್ IP ಅಡ್ರೆಸ್. ಸ್ಟ್ಯಾಟಿಸ್ಟಿಕ್ IP ಅಡ್ರೆಸ್ ಅಂದ್ರೆ IP ಅಡ್ರೆಸ್ ಚೇಂಜ್ ಆಗದೆ ಇದ್ರೆ, ಅಂದ್ರೆ ಫಾರ್ ಉದಾಹರಣೆಗೆ ಸೊ ನೀವು ಇವತ್ತು ಇಂಟರ್ನೆಟ್ ನ ಯೂಸ್ ಮಾಡ್ತಾ ಇರ್ತೀರಾ. ನಿಮ್ಗೆ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ 192.168.0.0 ಅಂತ IP ಕೊಟ್ಟಿರ್ತಾರೆ. ನಾಳೆನೂ ಕೂಡ ನೀವು ಇಂಟರ್ನೆಟ್ ನ ಯೂಸ್ ಮಾಡಿದ್ರೆ ಇದೇ IP ನಿಮ್ಗೆ ಅಸೈನ್ ಆಗಿದ್ರೆ ಇದು ನಿಮ್ಗೆ ಸ್ಟ್ಯಾಟಿಸ್ಟಿಕ್ IP ಅಡ್ರೆಸ್ ಅಂತ ಕನ್ಸಿಡರ್ ಆಗುತ್ತೆ. ಇದಕ್ಕೆ ಸರ್ವಿಸ್ ಪ್ರೊವೈಡರ್ ಅಮೌಂಟ್ ನ ಚಾರ್ಜ್ ಮಾಡ್ತಾರೆ. ಡೈನಾಮಿಕ್ IP ಅಡ್ರೆಸ್ ಏನು ಅಂದ್ರೆ ಇದು ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಉದಾಹರಣೆಗೆ ಇವತ್ತು ನಿಮ್ಗೆ ಒಂದು ಸರ್ವಿಸ್ ಪ್ರೊವೈಡರ್ ಕಡೆಯಿಂದ IP ಅಡ್ರೆಸ್ ಅಸೈನ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ನಾನಿಲ್ಲಿ IP ವರ್ಷನ್ 4 ಅಲ್ಲಿ ಕ್ಲಾಸಸ್ ಇದೆ, ಅದರಲ್ಲಿ ನಾನು ಕ್ಲಾಸ್ C IP ಅಡ್ರೆಸ್ ನ ತೋತಾ ಇದ್ದೀನಿ. ಉದಾಹರಣೆಯಾಗಿ 192.168.0.0 ಅಂತ ISP ಪ್ರೊವೈಡರ್ ನಿಮ್ಗೆ IP ಅಡ್ರೆಸ್ ನ ಅಸೈನ್ ಮಾಡಿದ್ರೆ ನಾಳೆ ನೀವು ರೀಸ್ಟಾರ್ಟ್ ಮಾಡಿದಾಗ ಕಂಪ್ಯೂಟರ್ ಆ IP ಅಡ್ರೆಸ್ ಚೇಂಜ್ ಆಗಿದೆ, ಅದನ್ನ ನಾವು ಡೈನಾಮಿಕ್ IP ಅಡ್ರೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ IP ಅಡ್ರೆಸ್ ಅಲ್ಲಿ ಎರಡು ರೀತಿಯಾಗಿರುವಂತಹ IP ಅಡ್ರೆಸ್ ಗಳಿದೆ. ಮೊದಲಿಗೆ ಬರೋದು IP ಅಡ್ರೆಸ್ ವರ್ಷನ್ 4 ಅಂತ, ಅದರ ನಂತರ ಬರೋದು IP ಅಡ್ರೆಸ್ ವರ್ಷನ್ 6 ಅಂತ. ನಾವು ತಿಳ್ಕೊಬೇಕಾಗಿರೋದು IP ಅಡ್ರೆಸ್ ವರ್ಷನ್ 4 ಅಂತ. ಯಾಕೆ ಅಂದ್ರೆ IP ಅಡ್ರೆಸ್ ವರ್ಷನ್ 4 ಜಾಸ್ತಿ ಯೂಸ್ ಆಗ್ತಾ ಇರೋದ್ರಿಂದ ಸೊ ನಮ್ಗೆ ಮ್ಯಾಕ್ಸಿಮಮ್ ಯೂಸ್ ಆಗೋದು IP ವರ್ಷನ್ 4. ಸೊ ಅದೇ ಕಾರಣಕ್ಕೆ ನಾನು ನಿಮ್ಗೆ ಇವತ್ತು IP ಅಡ್ರೆಸ್ ವರ್ಷನ್ 4 ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ IP ಅಡ್ರೆಸ್ 4 ಭಾಗದಲ್ಲಿ ಡಿವೈಡ್ ಆಗಿರುತ್ತೆ. ಅದನ್ನ ನಾವು ಆಕ್ಟಾ ಅಂತ ಕರಿತೀವಿ. ಸೊ ಮೊದಲಿಗೆ ಉದಾಹರಣೆಗೆ ನಾನು ಇಲ್ಲಿ ಒಂದು IP ಅಡ್ರೆಸ್ ನ ತಗೊಂಡಿದ್ದೀನಿ. ಅದು ಕ್ಲಾಸ್ C IP ಅಡ್ರೆಸ್ ರೇಂಜ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು 192.168.0.0 IP ಅಡ್ರೆಸ್ ನ ತಗೊಂಡಿದ್ದೀನಿ. ಸೊ ಮೊದಲನಿಗೆ ಬರೋದು 192 ಅನ್ನೋದು 8 ಬಿಟ್ ಕನ್ಸಿಡರ್ ಆಗುತ್ತೆ. ಸೊ ಅದಾದ ನಂತರ 168 ಅನ್ನೋದು ಕೂಡ 8 ಬಿಟ್ ಕನ್ಸಿಡರ್ ಆಗುತ್ತೆ. 0 ಅನ್ನೋದು ಕೂಡ 8 ಬಿಟ್ ಕನ್ಸಿಡರ್ ಆಗುತ್ತೆ. ಅದರ ಜೊತೆಗೆ ಮತ್ತೊಂದು 0 ಅಥವಾ ಯಾವ್ದಾದ್ರು ನಂಬರ್ ಬಂದಿದ್ರೆ ಅದು ಕೂಡ 8 ಅಂತ ಕನ್ಸಿಡರ್ ಆಗುತ್ತೆ. ಸೊ ಟೋಟಲ್ ಆಗಿ IPv4 32 ಬಿಟ್ ಇಂದ ಕೂಡಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು. ಸೊ 4 IPv4 ಅಲ್ಲಿ 4 ಆಕ್ಟಾ ಇದೆ. ಆ ಆಕ್ಟಾ ವ್ಯಾಲ್ಯೂ ಬಂದು 88 ಬಿಟ್. ಸೊ ಟೋಟಲ್ ಆಗಿ IPv4 ಬಂದು ನಿಮ್ಗೆ 32 ಬಿಟ್ ಅಲ್ಲಿ ಸಿಗುತ್ತೆ. ಕಂಪ್ಯೂಟರ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಬೈನರಿಯಲ್ಲಿ ತಗೊಂಡಿರುತ್ತೆ ವ್ಯಾಲ್ಯೂನ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು 11111 ಅಂತ ಕನ್ಸಿಡರ್ ಮಾಡಿರುತ್ತೆ. ಆ 11 ನ ನಾವು ಡೆಸಿಮಲ್ ವ್ಯಾಲ್ಯೂ ಚೆಕ್ ಮಾಡಿದಾಗ ಸೊ 255 ವ್ಯಾಲ್ಯೂ ಬರುತ್ತೆ. ಇದನ್ನ ನಾವು ನೆಟ್ ಮಾಸ್ಕ್ ಅಂತ ಕರಿತೀರಿ. ಸೊ 192 ನ ನೆಟ್ ಮಾಸ್ಕ್ ಬಂದು 255 ಆಗಿರುತ್ತೆ. ಅದೇ ರೀತಿ 168 ನೆಟ್ ಮಾಸ್ಕ್ ಬಂದು 255 ಆಗಿರುತ್ತೆ. 0 ನೆಟ್ ಮಾಸ್ಕ್ ಬಂದು 255 ಆಗಿರುತ್ತೆ. ಮತ್ತೊಂದು 0 ನೆಟ್ ಮಾಸ್ಕ್ ಬಂದು 255 ಆಗಿರುತ್ತೆ. ಇಲ್ಲಿ ಕ್ಲಾಸಸ್ ಇದೆ. IP ಅಲ್ಲಿ ಕ್ಲಾಸಸ್ ಗಳು ಬರುತ್ತೆ ನಿಮ್ಗೆ. ಕ್ಲಾಸ್ A, ಕ್ಲಾಸ್ B ಮತ್ತೆ ಕ್ಲಾಸ್ C ಅಂತ. IP ಕ್ಲಾಸಸ್ ಅಲ್ಲಿ ನಿಮ್ಗೆ ನೆಟ್ವರ್ಕ್ ಗೆ ಮತ್ತೆ ಹೋಸ್ಟ್ ಗೆ ಡಿವೈಡ್ ಆಗಿರುತ್ತೆ ಬಿಟ್ಗಳು. ಅದರ ಮೇಲೆ ನಾವು ನೆಟ್ ಮಾಸ್ಕ್ ನ ಕನ್ಸಿಡರ್ ಮಾಡ್ತೀರಿ. ಬರುವಂತಹ ವಿಡಿಯೋಗಳಲ್ಲಿ ನಾನು ನಿಮ್ಗೆ IP ಅಡ್ರೆಸ್ ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.